ನಮಸ್ಕಾರ. ಪ್ರಾನ್ಸ್ ಗ್ರೇವಿ ಬೇಕಾಗಿರುವ ಸಾಮಗ್ರಿಗಳು: ಮೊದಲನೇದಾಗಿ ಒಂದು ಬಾಣಲೆಗೆ ಜೀರಿಗೆ, ಕಾಳುಮೆಣಸು, ಧನಿಯಾ, ಚಕ್ಕೆ, ಲವಂಗ, 5 ಎಸಳು ಬೆಳ್ಳುಳ್ಳಿ, ಹಾಗೆ 2 ಇಂಚು ಶುಂಠಿ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಈಗ ಮತ್ತದೇ ಬಾಣಲೆಗೆ ಒಂದು ಹಿಡಿ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿ ಹುರ್ಕೊಳ್ಳಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಈಗ ಮತ್ತದೇ ಬಾಣಲೆಗೆ ಎಣ್ಣೆ, ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಹಾಕಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಬೇಕು. ಈಗ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ತಿದ್ದೀವಿ. ಈರುಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳಿ. ಟೊಮೆಟೊನ ಸೇರಿಸಿದ್ಮೇಲೆ ಅದು ಬೇಯಲಿಕ್ಕೆ ಅಂತ ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಈಗಾಗಲೇ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಿಶ್ರಣವನ್ನು ಇವಾಗ ಸೇರಿಸ್ಕೊತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈ ಏನು ಮಸಾಲೆ ಹಾಕಿದ್ದೀವಿ ಇದರದ್ದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಈಗ ಇದಕ್ಕೆ ಅರ್ಧ kg ಪ್ರಾನ್ಸ್ನ ಹಾಕೋತಾ ಇದ್ದೀವಿ. ಪ್ರಾನ್ಸ್ ಹಾಕಿದ್ಮೇಲೆ ಒಂದು 5 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡಿ. ಪ್ರಾನ್ಸ್ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಹಿಡಿಯಲ್ಲ, ಹಾಗಾಗಿ ಬೇಗನೆ ಮುಗಿಯುತ್ತೆ ಇದು. ಪ್ರಾನ್ಸ್ ಎಲ್ಲ ಬೆಂದಮೇಲೆ ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಕೊಬೋದು. ನೀರು ದೋಸೆ. ಪ್ರಾನ್ಸ್ ಗ್ರೇವಿ ನೋಡಿದ್ರಲ್ಲ, ನೀರು ದೋಸೆ ಇನ್ನೂ ಸುಲಭ. ಇಲ್ಲಿ ಅಕ್ಕಿನ ನಾನು ಒಂದು 3 ರಿಂದ 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಒಂದು ಜಾರಿಗೆ ಹಾಕಿ ಅದಕ್ಕೆ ಕೊಬ್ಬರಿ ತುರಿ, ಉಪ್ಪು, ನೀರು ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಕಾದಿರೋ ಹಂಚಿಗೆ ಈ ಹಿಟ್ಟನ್ನು ಹಾಕಿದ್ರೆ ಬಿಸಿ ಬಿಸಿ ನೀರು ದೋಸೆ ತಯಾರಾಗುತ್ತೆ. ಪ್ರಾನ್ಸ್ ಗ್ರೇವಿ ಹಾಗೂ ನೀರು ದೋಸೆ ಒಂದು ತುಂಬ ಒಳ್ಳೆಯ ಕಾಂಬಿನೇಷನ್. ಹೇಗಿತ್ತು ಅಂತ ಟ್ರೈ ಮಾಡಿ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನೂ ಇದೇ ಥರ ರೆಸಿಪಿಗಳಿಗೋಸ್ಕರ ಸುನಿತಾ ಮಾಲ್ತೇಶ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.